ಇನ್ನು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಚಿವ ಜಮೀರ್ ಅಹಮದ್ ಮೇಲೆ ಲೋಕಾಯುಕ್ತದ ತನಿಖೆಯ ತೂಗುಗತ್ತು ಈಗ ನೇತಾಡೋದಕ್ಕೆ ಶುರುವಾಗಿದೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವ ಆರೋಪ ಎದುರಿಸ್ತಾ ಇರುವ ಜಮೀರ್ ಕೊನೆಗೂ ಲೋಕಾಯುಕ್ತದ ಮುಂದೆ ಹಾಜರಾಗಿ ವಿಚಾರಣೆಯನ್ನು ನಿನ್ನೆಯಷ್ಟೇ ಎದುರಿಸಿದ್ದಾರೆ. 4 ಬಾರಿ ನೋಟಿಸ್ ಕೊಟ್ಟಿದ್ದರೂ ವಿಚಾರಣೆಗೆ ಗೈರಾಗಿದ್ದ ಜಮೀರ್ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಯ ವೇಳೆ ತನಿಖಾಧಿಕಾರಿ ಹಲವು ಪ್ರಶ್ನೆಗಳನ್ನು ಅವರಿಗೆ ಕೇಳಿದ್ದಾರೆ. ಇನ್ನು ತನಿಖಾಧಿಕಾರಿಯ ಖಡಕ್ ಸಂದೇಶಕ್ಕೆ ಸಚಿವ ಜಮೀರ್ ಬೆದರಿದ್ರಾ? ಯಾಕಂದರೆ ಈ ಹಿಂದಿನ 3 ನೋಟಿಸ್ಗಳಿಗೆ ಜಮೀರ್ ಕ್ಯಾರೆ ಅಂದಿರಲಿಲ್ಲ. ಯಾಕೆಂದರೆ ಆ 3 ನೋಟಿಸ್ ಕೊಟ್ಟಾಗಲೂ ಅವರು ಸಚಿವರಾಗೇ ಇದ್ದರು. ಆದರೆ ಸಮನ್ಸ್ ಜಾರಿ ಆಗ್ತಾ ಇದ್ದಂತೆ ನಿನ್ನೆ ವಿಚಾರಣೆಗೆ ಅವರು ಹಾಜರಾಗಿದ್ದಾರೆ. ಸಮನ್ಸ್ಗೆ ಅಟೆಂಡ್ ಆಗದಿದ್ದರೆ ಬೇರೆ ರೀತಿ ಆಗಬಹುದು, ವಿಚಾರಣೆಗೆ ಸಹಕರಿಸ್ತಿಲ್ಲ ಅಂತ ಅರೆಸ್ಟ್ ಕೂಡ ಮಾಡುವ ಸಂದರ್ಭ ಬರಬಹುದು ಅಂತ ಎಚ್ಚರಿಕೆಯನ್ನು ನೀಡಲಾಗಿತ್ತು. ತನಿಖಾಧಿಕಾರಿಗಳ ಎಚ್ಚರಿಕೆಯ ಬೆನ್ನಲ್ಲೇ ವಿಚಾರಣೆಗೆ ಜಮೀರ್ ಅವರು ಹಾಜರಾಗಿದ್ದಾರೆ. 2034% ಹೆಚ್ಚುವರಿ ಆದಾಯದ ಬಗ್ಗೆ ಪ್ರಶ್ನೆ ಮಾಡಿರುವ ತನಿಖಾಧಿಕಾರಿಗಳು ಅವರ ಆದಾಯದ ಮೂಲ, ಖರ್ಚು ವೆಚ್ಚಗಳು, ಯಾವುದೇ ಪ್ಲೆಡ್ಜ್ ಇಲ್ಲದೆ ಸಾಲ ಪಡೆದಿರೋದು, ಹೀಗೆ 10 ಹಲವು ಪ್ರಶ್ನೆಗಳನ್ನು ಕೇಳಿ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಅವಶ್ಯಕತೆ ಇದ್ದರೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಸಲಹೆಯನ್ನು ಕೊಡಲಾಗಿದೆ. ಸದ್ಯ ಬೀಸೋ ದೊಣ್ಣೆಯಿಂದ ಜಮೀರ್ ಅಹಮದ್ ಅವರು ಪಾರಾಗಿದ್ದಾರೆ. ಇದೆಲ್ಲ ಪ್ರಕರಣ ಹೊರಗೆ ಬಂದಿದ್ದು ಹೆಂಗೆ ಅಂದರೆ, ರಾಜ್ಯದಲ್ಲಿ IMA ಪ್ರಕರಣ ನಡೆದಿತ್ತಲ್ಲ, ಆ IMA ಪ್ರಕರಣದ ತನಿಖೆಗೆ ED ಅವರು ಬರ್ತಾರೆ. ಆ ಬಂದಾಗ ಅದರಲ್ಲಿ ವಿಚಾರಣೆ ಮಾಡಿದಾಗ ಏಕಾಏಕಿ ಜಮೀರ್ ಅವರ ಆಸ್ತಿ ಆದಾಯಕ್ಕಿಂತ ಜಾಸ್ತಿ ಮಾಡೋದು ಗೊತ್ತಾಗಿ ಅವರು ಅಂದಿನ ಆ್ಯಂಟಿ ಕರಪ್ಷನ್ ಬ್ಯೂರೋ ACBಗೆ ಅವ್ರು ರೆಫರ್ ಮಾಡ್ತಾರೆ, ಇದರ ತನಿಖೆ ಮಾಡಿ ಅಂತ. ACB ಅವರು ತನಿಖೆ ಕೈಗೆತ್ಕೋತಾರೆ. ಬಟ್ ಆಮೇಲೆ ACB ರದ್ದಾಗುತ್ತೆ. ಆಗ ಇದು ಲೋಕಾಯುಕ್ತಕ್ಕೆ ಶಿಫ್ಟ್ ಆಗುತ್ತೆ ಪ್ರಕರಣ. ಆಗ ಶಿಫ್ಟ್ ಆದಾಗ ಲೋಕಾಯುಕ್ತ ತನಿಖೆ ಮಾಡಿ ಈಗ ನೋಟಿಸ್ ಕೊಟ್ಟು ಸದ್ಯಕ್ಕೆ ವಿಚಾರಣೆಗೆ ಕರೆದಿದ್ದಾರೆ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ.